ಶಾಂತತೆಯನ್ನು ಭಂಗಪಡಿಸ್ತಕ್ಕಂಥ ಘಟನೆ ಆಗ್ದೇನೆ ಶಾಂತಿಯುತ ರೀತಿಯಿಂದ ಅದನ್ನು ಆಚರಣೆ ಮಾಡಬೇಕು. ಸೊ ಒಂದು ಈ ಶಾಂತಿ ಸಭೆಯನ್ನು ಕರೆದ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಸರ್ಕಾರದಾಗಿರ್ತಕ್ಕಂಥ ಮತ್ತು ನಮ್ಮ ಇಲಾಖೆದಾಗಿರ್ತಕ್ಕಂಥ ಸೂಚನೆಗಳನ್ನು ನಮಗೆ ತಿಳಿಸಲಿಕ್ಕೆ ನಾವು ಈ ಸಭೆಯನ್ನು ಕರೆದಿದ್ದೀವಿ. ಇಸ್ಲಾಂ ಸಮಾಜದ ಪವಿತ್ರವಾಗಿರ್ತಕ್ಕಂಥ ಹಬ್ಬವಾಗಿರ್ತಕ್ಕಂತಹ ರಂಜಾನ್ ಹಬ್ಬದ ಪ್ರಯುಕ್ತ ಹಾಗೂ ಹಿಂದೂಗಳು ಬಹು ಹರ್ಷದಿಂದ ಆಚರಣೆ ಮಾಡ್ತಕ್ಕಂಥ ಹಬ್ಬ ಆಗಿರ್ತಕ್ಕಂತಹ ಹೋಳಿ ಹುಣ್ಣಿಮೆಯ ಪ್ರಯುಕ್ತವಾಗಿ ವಿಶೇಷವಾಗಿರ್ತಕ್ಕಂತಹ ಶಾಂತಿ ಸಭೆಗಳು ನಾವೆಲ್ಲ ಭಾಗವಹಿಸಿದ್ದೇವೆ. ಪ್ರತಿ ಬಾರಿ ಶಾಂತಿ ಸಭೆಯೊಳಗೆ ನಾವು ಒಂದೇ ವಾಕ್ಯ ಹೇಳೋದೇನಪ್ಪ ಅಂತಂದ್ರೆ ಜಮಖಂಡಿ ಶಾಂತ ರೀತಿಯಿಂದ ಇರತಕ್ಕಂತಹ ಕೋಮು ಸೌಹಾರ್ದತೆಯಿಂದ ಕೂಡಿರ್ತಕ್ಕಂತಹ ಭಾತೃತ್ವಕ್ಕೆ ಹೆಸರಾಗಿರ್ತಕ್ಕಂತಹ ನಗರ ನಮ್ಮ ಜಿಲ್ಲೆಯೊಳಗೆ ಯಾವುದಾದ್ರೂ ಇದ್ದಪ್ಪ ಅಂತಂದ್ರೆ ಅದು ಜಮಖಂಡಿ ನಗರ ಅಂತೇಳಿ ನಾವು ಬಹಳ ಹರ್ಷದಿಂದ ಹೇಳ್ತಾ ಬಂದಿದ್ದೇವೆ. ಆದ್ಮೇಲೆ ಹೋಳಿ ಹುಣ್ಣಿಮೆಯ ದಿವಸ ಹಿಂದೂ ಬಾಂಧವರುಗಳು ಬಹಳ ಹರ್ಷದಿಂದ ಮತ್ತು ಬಹಳ ಗೌರವಪೂರ್ವಕವಾಗಿ ವರ್ಷದ ಕೊನೆಯ ಹಬ್ಬ ಅಂಥೇಳಿ ನಾವು ಹೋಳಿ ಹುಣ್ಣಿಮೆಯನ್ನು ಆಚರಣೆ ಮಾಡ್ತೀವಿ. ಆ ಹೋಳಿ ಹುಣ್ಣಿಮೆಯ ವಿಶೇಷತೆ ಏನಪ್ಪ ಅಂತಂದ್ರೆ ಕ್ರಾಮ, ಕ್ರೋಧ, ಮದ ಮತ್ತರ ಲೋಭಗಳನ್ನು ನಾ ಅಂತಕ್ಕಂತಹ ಒಂದು ಭಾವವನ್ನು ದಹನ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನಾವು ಹೋಳಿ ಹುಣ್ಣಿಮೆ ಅಂತೇಳಿ ಕರಿತೇವೆ. ಅದಕ್ಕೆ ಹಿಂದೂ ಧರ್ಮದಲ್ಲಿ ನಾನಾ ರೀತಿಯಾಗಿರ್ತಕ್ಕಂತಹ ದೃಷ್ಟಾಂತಗಳನ್ನು, ನಾನಾ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರಗಳನ್ನು ಅವರವರ ಭಾವನೆಗಳಿರ್ತಕ್ಕ ಹಾಗೆ ಸಿದ್ಧಾಂತಗಳನ್ನು ಹಂಚ್ಕೊಂಡಾರ. ಆದರೆ ವಿಶೇಷವಾಗಿ ಹಿಂದೂ ಬಾಂಧವರುಗಳು ಆಚರಣೆ ಮಾಡ್ತಕ್ಕಂಥ ಹಬ್ಬ ಏನಪ್ಪ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಕ್ರಾಮ, ಕ್ರೋಧ, ಮದ ಮತ್ಸರ ಲೋಭಗಳನ್ನು ಅದರಲ್ಲಿ ದಹನ ಮಾಡಿ ನಾವೆಲ್ಲ ಒಂದು, ನಾವೆಲ್ಲ ಬಂಧು ಅಂತಕ್ಕಂಥ ಭಾವದಿಂದ ಬದುಕಿ ಬಾಳಬೇಕು ಅಂತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಹಬ್ಬ ಹೋಳಿ ಹುಣ್ಣಿಮೆ. ಅದರೊಂದಿಗೆ ಇಸ್ಲಾಂ ಸಮಾಜದವರು ಆಚರಣೆ ಮಾಡ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಹಬ್ಬ ರಂಜಾನ್ ಹಬ್ಬ. ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ 9ನೇ ತಿಂಗಳಿನಲ್ಲಿ ಬರ್ತಕ್ಕಂತಹ ರಂಜಾನ್ ವಿಶೇಷವಾಗಿ ಬಹಳ ಗೌರವಪೂರ್ವಕವಾಗಿ ನಮ್ಮ ಮುಸ್ಲಿಂ ಬಾಂಧವರುಗಳು ಆಚರಣೆ ಮಾಡ್ತಕ್ಕಂಥದ್ದು. ಒಂದು ತಿಂಗಳ ಪರ್ಯಂತರವಾಗಿ ಉಪವಾಸವನ್ನುವಿದ್ದು ಆಚರಣೆಯನ್ನು ಮಾಡ್ತಕ್ಕಂಥ ಹಬ್ಬ. ಅದರಲ್ಲೂ ಮೊಹಮ್ಮದ್ ಪ್ರವಾದಿ ಪೈಗಂಬರರು ಈ ಕುರಾನನ್ನು ಪ್ರಸುಪ್ತಪಡಿಸಿರ್ತಕ್ಕಂತಹ ಅಂದರೆ ಬಹಿರಂಗಪಡಿಸಿರ್ತಕ್ಕಂಥ ದಿನವಾಗಿರ್ತಕ್ಕಂಥ ಈ ಒಂದು ದಿನವನ್ನು ಆಚರಣೆ ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದು ತಿಂಗಳ ವಿಶೇಷವಾಗಿ ನೀವೇನು ಹಬ್ಬವನ್ನು ಆಚರಣೆ ಮಾಡ್ತೀರಿ, ಆ ಹಬ್ಬವೂ ಸಹ ಜಮಖಂಡಿ ನಗರದಲ್ಲಿ ಎಲ್ಲರೂ ಶ್ರದ್ಧಾಪೂರ್ವಕವಾಗಿ ನೀವು ಆಚರಣೆ ಮಾಡ್ತೀರಿ. ಅಷ್ಟೇ ಶ್ರದ್ಧಾಪೂರ್ವಕವಾಗಿ ಎಲ್ಲರೂ ನಾವು ಸಹ ಆ ಹಬ್ಬದೊಳಗೆ ನಿಮ್ಮ ಮನೆಗಳಿಗೆ ಬಂದು ಸಿಹಿಯನ್ನು ತಂದು ಹಬ್ಬದಲ್ಲಿ ಭಾಗಿಯಾಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಇಂಥ ಪವಿತ್ರವಾಗಿರ್ತಕ್ಕಂತಹ 2 ಹಬ್ಬಗಳ ಆಚರಣೆ ಜಮಖಂಡಿಯಲ್ಲಿ ಬಹಳ ವಿಶೇಷವಾಗಿ ಸಡಗರದಿಂದ ಮತ್ತು ಖುಷಿಯಿಂದ ಕೂಡ್ತದೆ. ಆದರೆ ಹೋಳಿ ಹುಣ್ಣಿಮೆಯ ಪ್ರಯುಕ್ತವಾಗಿ ಜಮಖಂಡಿ ನಗರದೊಳಗೆ ಒಂದು ರಂಗೋತ್ಸವ ಅಂಥೇಳಿ ನಮ್ಮ ಮಾಜಿ ಶಾಸಕರು ಜಮಖಂಡಿ ಅವರು ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದರೊಂದಿಗೆ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರುಗಳು ಹಲಗೆ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಆದರೂ ಸಹ ನಾವು ಈ ರಂಜಾನ್ ಹಬ್ಬದಲ್ಲಿ ಅದು ಕೂಡಿ ಬರೋದರಿಂದ ಆ ಹಬ್ಬಗಳನ್ನು ಆಚರಣೆ ಮಾಡಿದರೂ ಸಹ ಯಾವುದೇ ರೀತಿಯಾಗಿರ್ತಕ್ಕಂಥ ತಂಟೆ ತಕರಾರುಗಳು, ಅಡಚಣೆಗಳು, ಜಗಳಗಳು, ವಿರೋಧಗಳಾಗಿರ್ತಕ್ಕಂಥ ಉದಾಹರಣೆ ಜಮಖಂಡಿ ಒಳಗಿಲ್ಲ. ನಾನು ಪ್ರಾರಂಭದಲ್ಲಿ ಹೇಳಿದ ಪ್ರಕಾರ ಭಾತೃತ್ವಕ್ಕೆ ಹೆಸರಾಗಿರ್ತಕ್ಕಂತಹ, ಸೌಹಾರ್ದತೆಗೆ ಹೆಸರಾಗಿರ್ತಕ್ಕಂತಹ ಅಗ್ರಗಣ್ಯ ನಾಡು ಜಮಖಂಡಿ ಅದ. ಹಾಗಾಗಿ ಎಲ್ಲರೂ ಸೇರಿಕೊಂಡು ಎಲ್ಲ ಹಬ್ಬಗಳನ್ನು ಬಹಳ ಪ್ರೀತಿ ಗೌರವಪೂರ್ವಕವಾಗಿ ಆಚರಣೆ ಮಾಡೋಣ. ಜೀವನದೊಳಗೆ ಏನದಪ್ಪ ಅಂತಂದ್ರೆ ನಾವೆಲ್ಲ ಒಂದು ಬಂಧು ಅಂತಕ್ಕಂಥ ಭಾವದಿಂದ ಬದುಕಿದೀಪ್ಪ ಅಂತಂದ್ರೆ ಈ ಜೀವನಕ್ಕೆ ಬಂದಿದ್ದಕ್ಕೂ ಸ್ವಾರ್ಥಕ ಆಗ್ತದೆ ಅಂತಕ್ಕಂಥದ್ದು ಬಹಳ ಖುಷಿ ಕೊಡ್ತಕ್ಕಂಥ ಸಂಗತಿ. ಮತ್ತೊಮ್ಮೆ ಜಮಖಂಡಿ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಮುಸ್ಲಿಂ ಸಮಾಜದ ಪ್ರಮುಖರನ್ನ, ಹಿಂದೂ ಸಮಾಜದ ಪ್ರಮುಖರನ್ನ ಕರೆಸಿ ಶಾಂತಿ ಸಭೆಯನ್ನು ಅವರು ಕಾನೂನಾತ್ಮಕವಾಗಿ ಮಾಡಬೇಕಾದ ಮಾಡ್ತಾರೆ. ಆದರೆ ಅವ್ರು ಮಾಡದೇ ಇದ್ರೂ ಸಹ ಯಾವುದೇ ರೀತಿಯಾಗಿರ್ತಕ್ಕಂಥ ಗಲಭೆಗಳು ಜಮಖಂಡಿ ಮಹಾನಗರದ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರೆ ಈ ದಿಕ್ಕಿಗೆ ಹೋದಿವಪ್ಪ ಅಂತಂದ್ರೆ ಕಾಡಿಸಿದ್ದನ ಕೃಪಾ ಆಶೀರ್ವಾದ ನಮ್ಮನಿಗೆಲ್ಲ ಅದ, ಈ ಕಾಡಿ ಬದಿವಪ್ಪ ಅಂತಂದ್ರೆ ಅಬೂಬಕರ್ ದರ್ಗಾ ಅದ. ಹಾಗಾಗಿ ಎರಡೂ ಕಡೆ 2 ದೇವರುಗಳಿರುವುದರಿಂದ ನಾವು 2 ಸಮಾಜದವರು ಬಹಳ ಹರ್ಷದಿಂದ ಗೌರವಪೂರ್ವಕವಾಗಿ ಸೌಹಾರ್ದ ಬಾಳ್ವೆಯನ್ನು ಸಾಗಿಸ್ತಾ ಇದ್ದೇವೆ. ಹಾಗಾಗಿ ನಾನು ಅಧಿಕಾರಿಗಳು ವಿನಂತಿ ಮಾಡ್ಕೋದೇನಪ್ಪ ಅಂತಂದ್ರೆ ಹಬ್ಬ ಹರಿದಿನಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ದಾಂಧಲೆಗಳಾಗಿರ್ಬೋದು, ಅಡಚಣೆಗಳಾಗಿರ್ಬೋದು, ವಿರೋಧಗಳಾಗಿರ್ಬೋದು ಯಾವುವೂ ಆಗೋದಿಲ್ಲ. ಅವರ ಹಬ್ಬವನ್ನು ಅವರೆಷ್ಟು ಆಚರಣೆ ಗೌರವಪೂರ್ವಕವಾಗಿ ಮಾಡ್ತಾರೋ ಆ ಹಬ್ಬಗಳಿಗೆ ಅಷ್ಟೇ ಆಧಾರದ ಆತಿಥ್ಯವನ್ನು ನಾವು ಹಿಂದೂಗಳು ಕೊಡ್ತೀವಿ. ನಾವು ಹಿಂದೂಗಳು ಏನು ಹಬ್ಬವನ್ನು ಆಚರಣೆ ಮಾಡ್ತೀವೋ ಆ ಹಬ್ಬಕ್ಕೆ ಅಷ್ಟೇ ಆಧಾರದ ಆತಿಥ್ಯವನ್ನು ಇಸ್ಲಾಂ ಸಮಾಜದವ್ರು ಕೊಡ್ತಾರೆ. ಹಾಗಾಗಿ ಪವಿತ್ರವಾಗಿರ್ತಕ್ಕಂಥ ಹಬ್ಬವನ್ನು ಎಲ್ಲರೂ ಸೇರಿಕೊಂಡು
ನಮ್ಮ ಹಬ್ಬವನ್ನು ನಿಮ್ಮ ಹಬ್ಬವನ್ನು ಯಶಸ್ವಿಗೊಳಿಸೋಣ ಅಂತೇಳಿ ಈ ಬಾರಿ ಇನ್ನು 3 ಹಬ್ಬ ಆಚರಿಸ್ತಂದರೆ ರಂಜಾನ್ ಹೋಗಿ ಶುಕ್ರವಾರ ಬೇರೆ ಇರ್ತೈತೆ ಅದು 2 ಗಂಟೆ ಕಳೆದ ಬಾರಿ ಹೋಳಿ ಹಬ್ಬದ ಶಾಂತಿ ವ್ಯವಸ್ಥೆ ಮಾಡಿಕೊಂಡಾಗೆ ನಾವೇನು ರೆಗ್ಯುಲರ್ ಕೇಸ್ ವ್ಯವಸ್ಥೆ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ನಾವೇನು ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟಿದ್ದೀವಿ ಅದರ ಪ್ರಕಾರ CCTV ಹಾಕೋದಾಗಲಿ ಇನ್ ಟೈಮಿಂಗ್ 12 ಗಂಟೆ ಕ್ಲೋಸ್ ಮಾಡೋದಾಗಲಿ ಭಾಳ ಚೆನ್ನಾಗಿ ಮಾಡಿದ್ದೀವಿ. ಬಟ್ ಅಷ್ಟೇ ಒಂದು ಬೇಜಾರಾಗಿದ್ದ ವಿಷಯ ಏನು ಅಂತಂದರೆ ಅಲ್ಲಿ ಬಂದಿರತಕ್ಕಂಥ ಲೇಡೀಸ್ ಮತ್ತು ಹುಡುಗರು ವಾಪಸ್ ಹೋಗ್ತಿರ್ಬೇಕಾದ್ರೆ ಹುಡುಗರು 3 ಜನ ಹೋಗ್ಲಿತ್ತು ಅಂದರೆ ಹಬ್ಬ ಐತೆ ಹೋಗ್ತಾರೆ ಬೇಡ ಅನ್ನೋದಿಲ್ಲ. ಬಟ್ ಬಟ್ಟೆನ ಬಿಚ್ಕೊಂಡು ಹೋಗುವಂಥ ವ್ಯವಸ್ಥೆ ಅದ್ರ ಬಗ್ಗೆ ನಮಗೆ ಈಗಾಗಲೇ ಕೆಲಸ ತಾವು ಲೀಡರ್ಗಳು ಗೊತ್ತಿದ್ದನ್ನು ಆಚರಣೆ ಮಾಡಬೇಕು ಅವರನ್ನು ಮಾತಾಡಿದ್ದಾರೆ ಅಂಬೇಡ್ಕರ್ ಮತ್ತು ಬಾಪುವರಿಂದ ಅವರು ಮನೆ ಸಮಸ್ಯೆ ಬೆಂಗಳೂರಲ್ಲಿದ್ದಾರೆ. ಈಗ ಬಂದಿರತಕ್ಕಂಥದ್ದು ನಾನು ಕೂಡ ಹೇಳ್ತೀನಿ ರಂಗ ಕೇಸರಿ ಆಗಲಿ ಅಥವಾ ಹೋಳಿ ಉತ್ಸವ ಯಾವುದೋ ಮಾಡ್ತಾರೆ. ಎರಡೂ ಸಂಘಟಕರಿಗೆ ನಾನು ಹೇಳೋದೇನು ಅಂತಂದರೆ ನೀವು ಒಳ್ಳೆಯದಾಗಲಿ ಅಂತ ಆಚರಣೆ ಮಾಡಿ ಹಬ್ಬಗಳು ಉಳಿಬೇಕು ಬೆಳಿಬೇಕು ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕಾಗಿ ವಿಧ ವಿಧವಾಗಿ ನೀವು ಆಚರಣೆ ಮಾಡಿ ನೋಡ್ತೀವಿ. ಬಟ್ ಅಲ್ಲಿ ಭಾಗವಹಿಸ್ತಕ್ಕಂಥ ಜನನೂ ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು. ಒಟ್ಟಿಗೆ ಕೂಡಿ ಅಲ್ಲಿ ಬಣ್ಣ ಆಡ್ತೀವಿ ವಾಪಸ್ ಹೋಗಿ ಎಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಸೊ ಅದು ನಮ್ಗೆ ಸರಿ ಕಾಣಿಲ್ಲ. ಇನ್ನೊಂದ್ಸಲ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಸಾಧ್ಯತೆ ಆದರೆ ಅವರಷ್ಟು ರಂಗ ನೌಕರಿ ಆಡಲಿ ನಾವೇನು ಅರೇಂಜ್ಮೆಂಟ್ ಮಾಡ್ತೀವಿ ಅದು ಮಾಡಬಾರ್ದು ಅನ್ನೋದು ನಮ್ಮೊಂದು ಬೇಡಿಕೆ. ನಾನು ಹೋದಷ್ಟು ನೋಡಿದ್ದೀನಿ ಅಷ್ಟೆಲ್ಲ ಮಾಡಿಕೊಂಡು ಅಂದರೆ ವಾಪಸ್ ಹೋಗ್ಬೇಕಾದ್ರೆ ಬಟ್ಟೆ ಬಗ್ಗೆ ಬಿಚ್ಚಿಕೊಂಡು ಹೋಗೋದು ಸೂಪ್ ಅಂತ ಕೂಡ ಸ್ವಲ್ಪ ಬದಲಾಯಿಸ್ಬೇಕು. ಬೆಳೆ ಮಾಡಿದರೂ ಕೂಡ ಬಂದಲ್ಲಿ ಅವ್ರು ಚರ್ಚೆಕೊಂಡು ಮಾಡಿ ಅರೇಂಜ್ಮೆಂಟ್ ಮಾಡೋದ್ರ ಪೂರ್ವಕವಾಗಿ ನಮಗೆ ತಿಳಿಸಿ ಹೇಳಿ ಕೆಲಸ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. CCTV ಕೊಟ್ಟದಾಗಿ ಅದರ ಕನೆಕ್ಷನ್ನ PSI ಕೊಡ್ತಕ್ಕಂಥದ್ದು. ಯಾಕಂದರೆ ಅಲ್ಲಿ ಲೇಡೀಸ್ ಇರ್ತಾರೆ ಅನ್ನೋ ಕಾರಣಕ್ಕೆ ನಾವು ಅದನ್ನು ಕೇಳ್ತಾ ಇದ್ದೀವಿ ಅಷ್ಟೇ. ಬರೀ ಯುವಕರು ಗಂಡಸರಷ್ಟೇ ಭಾಗವಹಿಸಲು ನಾವು ಇರಬೇಕಲ್ಲ, ಹೆಣ್ಮಕ್ಳಿಗೂ ಅಲ್ಲಿ ಅವಕಾಶ ಇರಬೇಕು, ಅದನ್ನು ಮಾಡಬೇಕು. ಸೊ ಈ ಹಲಿಗೆ ಬಡಿಯೋದ್ರಲ್ಲಿ ಒಂದು ಬಗ್ಗೆ ಅಂತಂದರೆ ಹಲಿಗೆ ಬಡಿತಾರೆ ಸಣ್ಣ ಸಣ್ಣ ಮಕ್ಕಳು. ಏನು ಹೇಳೋಕ್ಕಾಗೋದಿಲ್ಲ, ಅದ್ರ ಬಗ್ಗೆ ಯಾರ ಪದ್ಧತಿ ಅವಶ್ಯಕತೆ ಇಲ್ಲ. ಆ ಸಂದರ್ಭ ತಗೊಂತೀವಿ ನಾನು ನೋಡ್ತಾ ಇದ್ದೀನಿ ಎರಡು ಹುಡುಗರು ಬಡಿತಾರೆ, ಬೇರೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ರಾತ್ರಿ 10 ಗಂಟೆ ತನಕ ಇದ್ರೂ ಕೂಡ ಅವಾಗ ಹುಡುಗರು ಇರ್ತಾರೆ. ಹಿಂದೆಲ್ಲ ಏನಾಗಿತ್ತು, ನಾವು ನೋಡೋದಂಗೆ ದೊಡ್ಡವರು ನಮ್ಮ ಒಟ್ಟಿಗೆ ಬಿಡ್ತಿದ್ರು. ನಾನೇ ಇಲ್ಲ ನಾವು ಬಡಿಯೋವಾಗ ನಮ್ಮೊಟ್ಟಿಗೆ ದೊಡ್ಡವರು ಇರ್ತೀವಿ. ಈ ದೊಡ್ಡವರಿಗೆ ಅಷ್ಟು ಸಮಯನೇ ಇಲ್ಲ. ಅವರವ್ರದ್ದೇ ಸಮಯಗಳು ಚಾಲು ಆಗ್ತಾವೆ ಸಾಯಂಕಾಲ 6-7 ಗಂಟೆ ಮೇಲೆ. ಸೊ ಆ ಸಮಯದಲ್ಲಿ ಅವ್ರು ಬ್ಯುಸಿ ಆಗೋದ್ರಿಂದ ಸಣ್ಣ ಮಕ್ಕಳಿರ್ತಾವೆ ಅದನ್ನು ನಾವು ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಅಧಿಕಾರಿಗಳು ಗಸ್ತಿನಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ. ಹಾಗೇನೇ ಈಗೇನು ಅಂತಂದರೆ UUC ಮತ್ತು SS ಎಕ್ಸಾಮ್ಗಳೆಲ್ಲ ಅದಾವೆ, ಎಲ್ಲ ಮಂತ್ರಿಗಳು ಅದಾವೆ. ಸಾಧುಗಳು ಮುಸ್ಲಿಮ್ ರಾಷ್ಟ್ರಗಳು ಅವರು ಇದು ಮಾಡ್ತಾರೆ. ಈ ಹಿಂದೂ ಮುಸ್ಲಿಮ್ ಎರಡೂ ಹಬ್ಬ ಕೂಡಿ ಬಂದಿದ್ದಕ್ಕಾದ್ರೆ ನನ್ನ ಮನಸ್ಸಿಗೆ ನಾನು ಹೇಳ್ತೀನಿ, ಈಗ ನಮ್ಮ ಮನೆ ಒಳಗೆ ಒಂದು ಹಬ್ಬ ಮಾಡಬೇಕಾದ್ರೆ ಹೆಣ್ಣು ಮಕ್ಕಳ ಮನೆಯವ್ರ ಹೋಳಿಗೆ ಗಿಳಿ ಮಾಡ್ಕೊತ ಹುಡುಗರನ್ನ ಏನು ಮಾಡ್ತಾರೆ ಹೊರಗೆ ಕಳಿಸ್ತಾರೆ. ಹೋರೇನು ದನಿಗೆ ಹಾಕಿ ತಿಳಿಗತ್ತೆ ಅಲ್ಲಿ ಹೊರಗೆ ಹೋಗಿ ಆಡೋರು ಅಂತೇಳಿ. ಅದು ಮುಸ್ಲಿಮ್ ಹಬ್ಬ. ಹುಡುಗರು ದನಿಗೆ ಹಾಕಿ ಮಾಡೋದು ಹೋಳಿ ಹಬ್ಬ. ಅಂದರೆ ಎರಡು ಕುಟುಂಬ ನಮ್ದು. ನಾವು ಮನೆಯವ್ರು ಹೇಳ್ತೀವಿ ಏನಂತ ಗುಡಿ ಕಡೆ ಹೋಗೋ ರೋಡ್ ಮೇಲೆ ಹೋಗೋ ಆ ಕಡೆ ಹೋಗೋ ಇಲ್ಲಿ ದನಿಗೆ ಹಾಕೈತೆ ಅಂತ ಹೇಳ್ತೇವೆ. ಹಂಗೆ ಯಾರು ಈ ಹುಡುಗರು ದನಿಗೆ ಹಾಕ್ತಾರಂತ ಆ ಧರ್ಮದಲ್ಲಿ ಈ ಧರ್ಮದಲ್ಲಿ ತಪ್ಪು ತಿಳ್ಕೊಬಾರ್ದು. ಯಾಕಂದ್ರೆ ಹಬ್ಬನ ಆಚರಣೆ ಹಂಗಿರ್ತಾವ. ನಮ್ಮ ನೋಡಿ ಬಾರಿಸ್ತಾರೋ ನಮ್ಮ ನಿಮ್ಮಿಂದ ಬಾರಿಸ್ತಾರೋ ಅನ್ನಕ್ಕೆ ಬರಂಗಿಲ್ಲ ಅಲ್ಲಿ. ಅದು ರೋಡ್ ಮೇಲೆ ಅವ್ರು ಹೋಗೋವ್ರದ ಅದ್ರಲ್ಲಿ ನಾವೇನೈತಿ ಅನ್ಯದ ತಿಳ್ಕೊಬಾರ್ದು. ನಮ್ಮ ಧರ್ಮಕ್ಕೆ ಹೊರಿಸ್ಕೊಂಡ್ವಿ ಅಂದ್ರೆ ಅದು ಅಡ್ಡ ಹಿಡಿತೈತಿ. ಅವರು ನಮ್ಮವ್ರ ನಾವು ಕಳಿಸಿ ಹುಡುಗರನ್ನ ರೋಡ್ ಮ್ಯಾಗ ಹೋಗತ್ತೇವೆ. ಹೌದಾ? ಇವರು ನಮ್ಮವ್ರ ಮನ್ಯಾಗ ಶಾಂತಿನಾಗ ಅಡುಗೆ ಮಾಡತ್ತಾರೋ ಕಾರ್ಯ ಐತಿ ಅಲ್ಲಿಂದ ಹೋಗ್ಬೇಕಂತ ಕರ್ತವ್ಯ ನಮ್ಮದು. ಅಲ್ಲಿ ಕಾರ್ಯ ಮಾಡತ್ತಾರೋ 4 ಮಂದಿ ಕುಡಿಯಾರು ಅಲ್ಲಿ ದನಿ ಹಾಕೋದು ಬೇಡತ್ತ ಅವ್ರಿಗೆ ಬರಬೇಕು. ಆ ಹುಡುಗರ್ದು ಹಂಗೆ ದನಿಪಾದ ನಿಮಗೂ ಬರಬೇಕು. ಎರಡೂ ಒಟ್ಟೇನ ಸಂಘರ್ಷ ಹಾಗೆ ಆಗ್ತಾರೆ. ಎಲ್ಲರೂ ನಮ್ಮವ್ರ ತಿಳ್ಕಿಸಿಂದ ಎರಡೂ ಹಬ್ಬನೂ ನಮ್ಮ ಅಂತೇಳಿ ನಮ್ಮನ್ನದಾವ ನಾವು ಆಚರಿಸ್ಬೇಕು. ನಮ್ಮ ಜವಾಬ್ದಾರಿ ಅದ. ಎರಡೂ ಹಬ್ಬ ನಮ್ಮದು ಹಬ್ಬ. ನಮ್ಮ ಜಂಪಡ ಇಲ್ಲ ತಾನೆ ಯಾವ ಕೆಟ್ಟ ಹೆಸರು ಬಂದಿಲ್ಲ. ಬರೋದು ಬೇಡ, ಬರೋದಕ್ಕೂ ನಾವು ಬಿಡೋದಿಲ್ಲ. ಇದು ಹೇಳಿ ನಮ್ಮ